ಬಿರು ಬಿಸಿಲಿನ ಬೇಗುದಿಗೆ ಬೆಂಗಳೂರಿನಲ್ಲಿ ಇತ್ತೀಚೆಗೆ ಬಿರುಗಾಳಿ ಸಮೇತ ಮಳೆ ಬಂದಿದ್ದು ಗಿಡ ಮರಗಳು ಮತ್ತೆ ಹಸಿರಾಗಿ ನಳನಳಿಸುತ್ತಿದೆ. ಮಾನವನ ಅತ್ಯವಶ್ಯಕವಾದ ಮೂಲಸೌಕರ್ಯಗಳಲ್ಲಿ ನೀರು ಒಂದು. ಇದು ಮಳೆಯ ರೂಪದಲ್ಲಿ ನಮ್ಮ ಭೂಮಿಯ ಅಂತರ್ಜಲದ ಮಟ್ಟ ಹೆಚ್ಚಾಗಲು ಕಾರಣವಾಗುತ್ತದೆ. ನೋಡಿ, ಇದು ನಾವು ಮಳೆ ಕೊಯ್ಲು. ಮಳೆಯ ನೀರನ್ನು ಈ ಥರ ಪೈಪ್ನ ಮುಖಾಂತರ ಈ ಮಳೆ ಕೊಯ್ಲಿನ ಇದು ಒಂದು ವ್ಯವಸ್ಥೆಯಾಗಿದೆ. ಪ್ರಾರಂಭದಲ್ಲಿ ನೋಡಿ, ಇದು ಮೊದಲ ನೀರನ್ನು ಮಾಲಿನ್ಯ ಇರುತ್ತದೆ, ಅದನ್ನು ಆ ಕಡೆ ಬಿಡಬೇಕು. ಆಮೇಲೆ ಈ ಮುಖಾಂತರ ಸಂಪಲ್ಲಿ ನೀರಿನ ತೊಟ್ಟಿ ಶೇಖರಣೆಯಾಗುತ್ತದೆ. ನನ್ನ ಗಿಡಗಳಿಗೆ ನಾನು ಚಿಕ್ಕದಾದ ಒಂದು ಗಿಡಗಳ ಗಾರ್ಡನ್ ಮಾಡಿಕೊಂಡು ನಮಗೆ ಬೇಕಾದ ಆಮ್ಲಜನಕವನ್ನು ನಾನು ಉತ್ಪಾದಿಸಿಕೊಳ್ಳುತ್ತಿದ್ದೇನೆ. ಮಳೆಗಾಲವನ್ನು ಮಾನ್ಸೂನ್ ಎಂದು ಕರೆಯಲಾಗುತ್ತದೆ. ಇದು ಜೂನ್ ತಿಂಗಳಿನಿಂದ ಸೆಪ್ಟೆಂಬರ್ವರೆಗೆ ಇರುತ್ತದೆ. ಮಳೆ ಬಂದಾಗ ಅನೇಕ ಜನರು ತುಂಬ ನಿರಾಳರಾಗುತ್ತಾರೆ ಮತ್ತು ಮೊದಲ ಮಳೆಯ ವಾಸನೆ ಮಣ್ಣಿನ ಆಹ್ಲಾದಕರವಾಗಿರುತ್ತದೆ. ಪುರಾತನ ಕಾಲದಿಂದಲೂ ಮಳೆಯನ್ನು ನಕ್ಷತ್ರದ ಹೆಸರಿನಿಂದ ಕರೆಯುವರು. ಭರಣಿ, ಮೃಗಶಿರ, ಆರಿದ್ರ ಮಳೆ. ಒಂದು ಮಳೆಗೆ ಬಿತ್ತನೆ, ಇನ್ನೊಂದಕ್ಕೆ ಬೇರೆ ಕೆಲಸ. ಹೀಗೆ ಆರಿದ್ರ ಮಳೆ ಎಂಬ ಹಬ್ಬವನ್ನು ಆಚರಿಸುತ್ತಾರೆ. ಮಳೆ ಎಂದರೆ ಸಂಭ್ರಮ. ಮಳೆಯಲ್ಲಿ ನೆನೆಯುವುದೆಂದರೆ ಪ್ರಕೃತಿಯ ಜೊತೆಗೆ ಒಂದಾಗುವ ಕ್ರಮ. ಮಳೆಗಾಲದ ಆರಂಭದಲ್ಲಿ ಶಾಲೆ, ಕಾಲೇಜುಗಳು ಬಾಗಿಲುಗಳು ತೆರೆದಿರುತ್ತದೆ. ವಿದ್ಯಾರ್ಥಿಗಳು ಮಳೆಗಾಲದಲ್ಲಿ ಶಾಲೆಗೆ ಬರುತ್ತಾರೆ. ಮಳೆ ಜೋರಾಗಿ ಸುರಿದರೆ ಶಾಲೆಗಳಿಗೆ ರಜೆ. ಈ ಭೂಮಿಯ ಮೇಲೆ ಎಲ್ಲವೂ ಮಳೆಯ ಮೇಲೆ ನಿಂತಿದೆ. ಮಳೆ ಬಂದರೆ ರೈತನಿಗೆ ಸಂಭ್ರಮ ಹಾಗೂ ರೈತನ ದಿನನಿತ್ಯ ಕಾಯಕ ನೆಮ್ಮದಿಯ ವಾತಾವರಣದಲ್ಲಿ ಸಾಗುತ್ತದೆ. ಮಳೆಗಾಲವು ನಮ್ಮ ಜೀವನದಲ್ಲಿ ಬಹುಮುಖ್ಯವಾದ ಒಂದು ಕಾಲಘಟ್ಟವಾಗಿದೆ. ಮಳೆಯು ಊಹೆಗೂ ಸಿಗದ ರಹಸ್ಯವಾಗಿದೆ. ಮಾನವ ಪ್ರಕೃತಿಯನ್ನು ಘೋರವಾಗಿ ನಾಶ ಮಾಡುತ್ತಿರುವ ಕಾರಣ ಮಳೆಯೇ ಇಲ್ಲದೆ ಬರಿದಾಗಿದೆ. ಮಳೆಗಾಲ ಎಂದರೆ ಪ್ರತಿಯೊಬ್ಬರಿಗೂ ಸಂಭ್ರಮ ಹಾಗೂ ಮಳೆಯಿಂದ ಹೊಸ ಸಸ್ಯಗಳು ಬೆಳೆಯಲು ಸಾಧ್ಯವಾಗುತ್ತದೆ. ನಿಸರ್ಗ ಪ್ರೇಮಿಗಳಿಗೆ ಮಳೆಯ ದಿನಗಳು ತುಂಬ ಸಂತೋಷ ತಂದುಕೊಡುವ ಒಂದು ಪ್ರಕ್ರಿಯೆಯಾಗಿದೆ. ನಿಸರ್ಗ ಪ್ರೇಮಿಗಳಿಗೆ ಮಳೆಯ ದಿನಗಳಲ್ಲಿ ಜಲಮೂಲಗಳು ಸಾಕಷ್ಟು ನೀರನ್ನು ಪಡೆಯುತ್ತದೆ ಹಾಗೂ ಭೂಮಿಯಲ್ಲಿ ನೀರು
ಕಾಣಲು ಸಾಧ್ಯ. ಪ್ರತಿ ಮನೆಗೂ ಒಂದು ಸುಂದರವಾದ ಕೈತೋಟ ಇರಬೇಕು. ಅದು ನಮ್ಮ ಮನೆಗೆ ಶೋಭೆಯನ್ನು ತರುತ್ತದೆ ಮತ್ತು ಸುತ್ತಮುತ್ತಲಿನ ಪರಿಸರವನ್ನು ತಂಪಾಗಿ ಸುಂದರವಾಗಿ ಇಡುತ್ತದೆ. ದೊಡ್ಡ ದೊಡ್ಡ ನಗರಗಳಲ್ಲಿ ಮನೆಗಳು ಸಣ್ಣದಾಗಿರುವುದರಿಂದ ಹೂತೋಟಕ್ಕೆ ಬೇಕಾದ ಸಾಕಷ್ಟು ಜಾಗ ಅವರಲ್ಲಿ ಇರುವುದಿಲ್ಲ. ಆದರೂ ಇದ್ದ ಸ್ಥಳದಲ್ಲಿ ಒಂದು ಸುಂದರವಾದ ಹೂತೋಟ ನಿರ್ಮಿಸಿಕೊಳ್ಳಬೇಕು. ಉದ್ಯಾನವನವನ್ನು ಪ್ರೀತಿಸುವವರಿಗೆ ಸಣ್ಣ ಸ್ಥಳಾವಕಾಶ ಕೊಡಬೇಕು. ಉದಾಹರಣೆಗೆ, ಮನೆಯ ಕಿಟಕಿಯಲ್ಲಿ ಸಣ್ಣದಾದ ಹೂತೋಟವನ್ನು ನಿರ್ಮಿಸಿ ಆನಂದ ಪಡುತ್ತಾರೆ. ಕೈತೋಟದಲ್ಲಿ ಬೆಳೆಯುವ ಹಣ್ಣು, ಹೂವು ಮತ್ತು ಸೊಪ್ಪು ತರಕಾರಿಗಳು ನಮ್ಮ ಊಟಕ್ಕೆ ತಾಜಾ ಹಾಗೂ ಪೌಷ್ಟಿಕ ಆಹಾರವನ್ನು ಒದಗಿಸುತ್ತದೆ. ಸುಂದರವಾದ ಹೂವಿನ ಗಿಡಗಳು ಮತ್ತು ಮರಗಳು ನಮ್ಮ ಮನೆಯ ನೋಟವನ್ನು ಆಕರ್ಷಕವಾಗಿ ನೀಡುತ್ತದೆ. ಅದಲ್ಲದೆ ಇವುಗಳಿಂದ ಉತ್ತಮ ಆಮ್ಲಜನಕ ದೊರೆತು ನಮಗೆ ವಾತಾವರಣ ಶುದ್ಧ ಮತ್ತು ತಂಪಾಗಿ ಇರಿಸುತ್ತದೆ. ಹಣ್ಣು ತರಕಾರಿಗಳಲ್ಲಿ ಉತ್ತಮ ಆರೋಗ್ಯಕ್ಕೆ ಅತ್ಯಗತ್ಯವಾದ ನೈಸರ್ಗಿಕ ಆಹಾರಗಳಾಗಿವೆ. ಇವುಗಳಲ್ಲಿ ದೇಹಕ್ಕೆ ಬೇಕಾದ ಪೌಷ್ಟಿಕಾಂಶಗಳು ಸಮೃದ್ಧವಾಗಿರುತ್ತದೆ. ರೋಗ ನಿರೋಧಕ ಶಕ್ತಿ ಹೆಚ್ಚಿಸಲು ವಿಟಮಿನ್ ಸಿ ಮತ್ತು ಕಣ್ಣಿನ ಆರೋಗ್ಯಕ್ಕೆ ವಿಟಮಿನ್ ಎ ಪೋಷಕಾಂಶಗಳು ರಕ್ತಹೀನತೆ ತಡೆಯಲು ಕಬ್ಬಿಣಾಂಶ ಮತ್ತು ಮೂಳೆಗಳ ಬಲಕ್ಕೆ ಕ್ಯಾಲ್ಸಿಯಂ ಸಹ ನೀಡುತ್ತದೆ ಹಣ್ಣು ತರಕಾರಿಗಳು. ಇನ್ನು ತರಕಾರಿಗಳಲ್ಲಿ ನಾರಿನಾಂಶ ಹೆಚ್ಚಿರುವುದರಿಂದ ಮಲಬದ್ಧತೆ ನಿವಾರಣೆಯಾಗುತ್ತದೆ ಮತ್ತು ದೇಹದ ತೂಕವನ್ನು ಸಮತೋಲನದಲ್ಲಿಡಲು ಸಹಾಯ ಮಾಡುತ್ತದೆ ತರಕಾರಿಗಳು. ಇನ್ನು ದೀರ್ಘಕಾಲಿಕ ಕಾಯಿಲೆಗಳನ್ನು ತಡೆಗಟ್ಟುವ ಶಕ್ತಿ ನಮ್ಮ ಬೆಳೆಸುವ ಗಿಡ ಮರಗಳಲ್ಲಿ ಇದೆ. ಈ ಸುಂದರ ಗಿಡಗಳನ್ನು ನೋಡುವ ಮತ್ತು ಅದರೊಂದಿಗೆ ಕಾಲ ಕಳೆಯುವುದರಿಂದ ರಕ್ತದೊತ್ತಡ ಬಿಪಿಯನ್ನು ನಿಯಂತ್ರಣದಲ್ಲಿಟ್ಟುಕೊಂಡು ಹೃದಯಾಘಾತದಂತಹ ಅಪಾಯವನ್ನು ಕಡಿಮೆ ಮಾಡುತ್ತದೆ ಮತ್ತು ಮಧುಮೇಹ, ರಕ್ತದಲ್ಲಿರುವ ಸಕ್ಕರೆಯ ಮಟ್ಟವನ್ನು ಸಮತೋಲನದಲ್ಲಿಡಲು ಹಸಿರು ತರಕಾರಿಗಳು ಉತ್ತಮವೆನಿಸಿದೆ. ಇದನ್ನು ನಾವೇ ಬೆಳೆದುಕೊಳ್ಳಬಹುದು. ಹೀಗೆ ನಾವು ಬಿತ್ತನೆ ಹಾಕಿದ ಬೀಜಗಳು ಮೊಳಕೆ ಹೊಡೆದು ಸೊಪ್ಪು ಸಮೃದ್ಧಿಯಾಗಿ ಸಿಗುತ್ತಿದೆ. ಹಳೆ ಕಾಲದ ಪದ್ಧತಿಯಂತೆ ಬೆರಕೆ ಸೊಪ್ಪು, ವಿವಿಧ ಜಾತಿಯ ಸೊಪ್ಪನ್ನು ನಾವೇ ಬೆಳೆದುಕೊಂಡು ಉತ್ತಮ ಆರೋಗ್ಯವಾದ ಬುನಾದಿ ಈ ಸೊಪ್ಪಿನಲ್ಲಿದೆ. ಇಂತಹ ಸುಂದರವಾದ ಹೂವನ್ನು ನೋಡುವ ನಮ್ಮ ಮನಸ್ಸು ಆಹ್ಲಾದಕರವೆನಿಸುತ್ತದೆ ಮತ್ತು ಶಾಂತಿಯ, ನೆಮ್ಮದಿಯ ವಾತಾವರಣವನ್ನು ಕಲ್ಪಿಸುವ ಶಕ್ತಿ ಈ ಹೂವಿನ ಗಿಡಗಳಿಗಿದೆ. ಇನ್ನು ನೋಡುವ ಮನಸ್ಸು, ಕಣ್ಣುಗಳು ಆರೋಗ್ಯಪೂರ್ಣವಾದ ಒಂದು ಚೈತನ್ಯವಾದ ಶಕ್ತಿ ಈ ಗಿಡ ಪ್ರಕೃತಿಗೆ ಇರುತ್ತದೆ. ಇಂತಹ ಗಿಡಗಳನ್ನು ನೋಡುವುದರಿಂದ ಮತ್ತು ಅದರೊಂದಿಗೆ ಸಮಯ ಕಳೆಯುವುದರಿಂದ ನಮ್ಮ ದೇಹ ಮತ್ತು ಮನಸ್ಸಿಗೆ ಸಿಗುವ ಪ್ರಮುಖ ಅನುಕೂಲಗಳು
ತುಂಬ ಇದೆ. ಪ್ರಕೃತಿಯ ಹಸಿರು ಮತ್ತು ಪ್ರಶಾಂತತೆ ಮನಸ್ಸನ್ನು ಶಾಂತಗೊಳಿಸುತ್ತದೆ. ಇದು ಆತಂಕ ಹಾಗೂ ಮಾನಸಿಕ ಒತ್ತಡವನ್ನು ತಕ್ಷಣವೇ ಕಡಿಮೆ ಮಾಡುತ್ತದೆ. ಕಂಪ್ಯೂಟರ್ ಅಥವಾ ಮೊಬೈಲ್ ಸ್ಕ್ರೀನ್ ನೋಡಿ ಸುಸ್ತಾದ ಕಣ್ಣುಗಳಿಗೆ ಇಂತಹ ಗಿಡಗಳನ್ನು ನೋಡುವುದರಿಂದ ವಿಶ್ರಾಂತಿ ಸಿಗುತ್ತದೆ. ಇದು ಕಣ್ಣಿನ ಆಯಾಸವನ್ನು ದೂರ ಮಾಡುತ್ತದೆ. ಪ್ರಕೃತಿಯ ಸುಂದರ ದೃಶ್ಯಗಳು ನಮ್ಮ ಮೆದುಳಿನಲ್ಲಿ ಹ್ಯಾಪಿ ಹಾರ್ಮೋನ್ಗಳನ್ನು ಉತ್ಪತ್ತಿ ಮಾಡುತ್ತದೆ. ಇದರಿಂದ ಕೋಪ ಕಡಿಮೆಯಾಗಿ ಸಂತೋಷ ಹೆಚ್ಚಾಗುತ್ತದೆ. ನಿಸರ್ಗದ ಮಡಿಲಿನಲ್ಲಿ ಸಮಯ ಕಳೆದರೆ ಮೆದುಳು ಚುರುಕಾಗುತ್ತದೆ. ಇದರಿಂದ ಹೊಸ ಆಲೋಚನೆಗಳು ಹೆಚ್ಚಾಗುತ್ತದೆ. ಇಂತಹ ಗಿಡಗಳಲ್ಲಿ ಸಿಗುವ ತಾಜಾ ಆಮ್ಲಜನಕವು ಆಕ್ಸಿಜನ್ ನಮ್ಮ ಶ್ವಾಸಕೋಶವನ್ನು ಶುದ್ಧೀಕರಿಸುತ್ತದೆ. ಇದು ರಕ್ತ ಪರಿಚಲನೆಯನ್ನು ಉತ್ತಮಗೊಳಿಸಿ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತದೆ. ನಮಗೆ ಸಿಗುವ ಧಾನ್ಯಗಳು, ಹಣ್ಣು, ತರಕಾರಿಗಳು ಮತ್ತು ಪ್ರಕೃತಿಯು ಕೊಡುಗೆಯಾಗಿ ನೀಡುತ್ತದೆ. ಗಿಡ ಮರಗಳು ವಾತಾವರಣದಲ್ಲಿರುವ ಇಂಗಾಲದ ಡೈಆಕ್ಸೈಡನ್ನು ಹೀರಿಕೊಂಡು ನಾವು ಉಸಿರಾಡಲು ಅಗತ್ಯವಾದ ಶುದ್ಧ ಗಾಳಿ, ಆಮ್ಲಜನಕವನ್ನು ನೀಡುತ್ತದೆ. ದಟ್ಟವಾದ ಅರಣ್ಯಗಳು ಸಕಾಲದಲ್ಲಿ ಮಳೆಯಾಗಲು ನೆರವಾಗುತ್ತದೆ ಮತ್ತು ಭೂಮಿಯ ತಾಪಮಾನವನ್ನು ನಿಯಂತ್ರಣದಲ್ಲಿಡುತ್ತದೆ. ಮರಗಳ ಬೇರುಗಳು ಮಣ್ಣನ್ನು ಗಟ್ಟಿಯಾಗಿ ಹಿಡಿದಿಟ್ಟುಕೊಳ್ಳುವ ಮೂಲಕ ಭೂಸವೆತವನ್ನು ತಡೆಯುತ್ತದೆ. ಆಯುರ್ವೇದ ಮತ್ತು ಆಧುನಿಕ ವೈದ್ಯಕೀಯ ಪದ್ಧತಿಯಲ್ಲಿ ಬಳಸುವ ಅನೇಕ ಔಷಧಗಳು ಇಂತಹ ಸಸ್ಯಗಳ ಮೂಲದಿಂದಲೇ ಸಿಗುತ್ತದೆ. ಹಾಗೂ ಇನ್ನೂ ಹೇಳಬೇಕಾದರೆ ನಮಗೆ ಬೇಕಾದ ಅನೇಕ ಅತ್ಯವಶ್ಯಕ ಹಣ್ಣು, ತರಕಾರಿ ಬೆಳೆದುಕೊಳ್ಳಬಹುದಾಗಿದೆ. ಇಂತಹ ನಿಸರ್ಗದ ಮಧ್ಯೆ ಜೀವನ ಮಾಡುವ ಮನುಷ್ಯನು ದೀರ್ಘಾಯುಷ್ಯವಂತ ಆಗಲು ಸಹಕಾರಿಯಾಗುತ್ತದೆ ಎಂದು ಹಲವಾರು ಸಂಶೋಧನೆಗಳು ಸಾಬೀತುಪಡಿಸಿದೆ. ಪ್ರಕೃತಿ ಅಂದರೆ ಮುಂಜಾನೆಯ ಸೂರ್ಯ ಬಿಸಿಲಿನಲ್ಲಿ ಸಮಯ ಕಳೆಯುವುದರಿಂದ ಈ ಗಿಡಗಳ ಮಧ್ಯೆ ನಮ್ಮ ದೇಹಕ್ಕೆ ಉಚಿತವಾಗಿ ವಿಟಮಿನ್ ಡಿ ಸಿಗುತ್ತದೆ. ಇದು ಮೂಳೆಗಳ ಬಲಕ್ಕೆ ಅಗತ್ಯವಾಗಿರುತ್ತದೆ. ಪ್ರಪಂಚದ ಎಲ್ಲ ವಿಜ್ಞಾನಿಗಳು ಹೇಳುವುದು ಒಂದೇ: ನಮ್ಮ ಮನೆಯಲ್ಲಿ ಹಲವಾರು ಉಪಯುಕ್ತವಾದ ಗಿಡಗಳನ್ನು ಬೆಳೆಸುವುದರಿಂದ ನಮ್ಮ ಆರೋಗ್ಯದ ವೃದ್ಧಿಯನ್ನು ಪಡಿಸಲು ಒಂದು ಮಾರ್ಗವಾಗಿರುತ್ತದೆ. ಒಳ್ಳೆಯ ತಂಪು ಗಾಳಿ, ತಂಪು ವಾತಾವರಣ ಹವಾನಿಯಂತ್ರಕಗಳಾಗಿ ಪರಿವರ್ತನೆ ಮಾಡುತ್ತದೆ ಈ ಗಿಡಗಳು. ಇದನ್ನು ರಕ್ಷಿಸುವ ಪ್ರತಿಯೊಬ್ಬರೂ ಆರೋಗ್ಯವಾಗಿ ಜೀವನ ಮಾಡಬಹುದು ಎಂದು ನನ್ನ ಅನಿಸಿಕೆಯಾಗಿದೆ. ನೇಚರ್ ಈಸ್ ಅವರ್ ರಿಯಲ್ ಟೀಚರ್ ಎನ್ನುವ ಮಾತಿದೆ. ಅದರಂತೆ ನಮ್ಮ ಪಾಠಗಳು ಪ್ರಕೃತಿಯೊಂದಿಗೆ ತಾಳ್ಮೆಯಿಂದ ಬೆರೆತು ಬದುಕನ್ನು ಕಲಿಯಬೇಕು. ಪ್ರಕೃತಿಯೊಂದಿಗೆ ಮುಖಾಮುಖಿಯಾಗುವ ನಾವು ಅನೇಕ ಕಾಯಿಲೆಗಳಿಗೆ ಒಂದು ಉಪಯುಕ್ತವಾದ ಗಿಡಗಳ ಗಾಳಿಯಿಂದ ನಮ್ಮ ಶ್ವಾಸಕೋಶದ ಅನೇಕ ಕಾಯಿಲೆಗಳು ವಾಸಿಯಾಗುತ್ತದೆ ಎಂದು ಹಲವಾರು ವೈಜ್ಞಾನಿಕ ಮೂಲಗಳಿಂದ ಸಾಬೀತಾಗಿದೆ. ಒಟ್ಟಿಗೆ ನಮಗೆ ಆಹಾರ ಎಲ್ಲಿಂದ ಸಿಗುತ್ತದೆ ಎಂಬುದನ್ನು ಅರ್ಥ ಮಾಡಿಕೊಳ್ಳಲು ಸಹಾಯಕ ಗಿಡಗಳ ಬೆಳವಣಿಗೆಯ ಹಂತಗಳನ್ನು ಕಣ್ಣಾರೆ ಕಾಣಬಹುದು. ಇದರಿಂದ ನಾವು ಶ್ರಮದ ಮಹತ್ವ, ಸಹಕಾರ ಮತ್ತು ಸ್ವಾವಲಂಬನೆಯ ಮೌಲ್ಯಗಳನ್ನು ಕಲಿಯುತ್ತೇವೆ. ಇಂತಹ ಕೈತೋಟದಲ್ಲಿ ಬೆಳೆದ ತರಕಾರಿಗಳು ನಮಗೆ ಊಟಕ್ಕೆ ಬಳಸುವ ಹಲವಾರು ತರಕಾರಿ, ಸೊಪ್ಪು
ಇಂತಹ ಗಿಡಗಳಿಂದ ಸಿಗುವುದರಿಂದ ನಮ್ಮ ಆರೋಗ್ಯದ ಮಟ್ಟ ಹೆಚ್ಚಾಗುತ್ತದೆ. ಹೀಗೆ ಪ್ರತಿಯೊಂದು ಮನೆಯ ಮುಂದೆ ಇಂತಹ ಕೈತೋಟ ಹಾಕಿಕೊಳ್ಳುವುದರಿಂದ ನಮ್ಮ ಶ್ರಮದಾನದಿಂದ ಆರೋಗ್ಯದ ಸುಸ್ಥಿತಿಯಲ್ಲಿ ಇಡಬಹುದಾಗಿದೆ. ಇಂತಹ ಗಿಡಗಳ ಮಧ್ಯೆ 1 ಗಂಟೆಯ ಅವಧಿಯಲ್ಲಿ ನಮ್ಮ ಮೈ ಮೇಲೆ ಬೀಳುವ ಸೂರ್ಯದ ಕಿರಣಗಳಿಂದ ವಿಟಮಿನ್ ಡಿ ಹಾಗೂ ಹಣ್ಣು ತರಕಾರಿಯಿಂದ ಸಿಗುವ ಪೌಷ್ಟಿಕಾಂಶಗಳ ನಿಧಿಯಿಂದ ನಮಗೆ ಉತ್ತಮವಾದ ಆರೋಗ್ಯ ಬಂದರೆ ಇನ್ನೇನು ನಮಗೆ ಇಷ್ಟೇ ಸಾಕಲ್ಲವೇ ಮನುಷ್ಯನಿಗೆ. ಇದರಿಂದ ಉಪಯೋಗ ಆಗುವ ಈ ವಿಡಿಯೋವನ್ನು ನೀವೆಲ್ಲರೂ ನೋಡಿರುತ್ತೀರಿ. ಧನ್ಯವಾದಗಳು.